ಇವತ್ತು ನಮಗೆ ಭಾಳ ಸಂತೋಷ ಆಗ್ತದೆ. ಚಾಮುಂಡೇಶ್ವರಿ ಅಕ್ಕ ಅವ್ರ ಜೊತೆ ಒಂದು ವೇದಿಕೆ ಹಚ್ಕೊಳ್ಳೋದಕ್ಕೆ ನನಗೆ ಭಾಗ್ಯ ಇರುತ್ತೆ. ಅವತ್ತು ಸುಸಂದರ್ಭ ನನಗೆ ಒದಗಿ ಬಂದಿದೆ. ಅದನ್ನು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಮಾತೃ ಸಮಾನವಾದಂಥ ಸಹೋದರಿ ಪರಿಮಳ ಅವರು ಇವತ್ತು ಚುನಾವಣೆಗೋಸ್ಕರ ನಾವು ಈಗ ಅವರು ಸಹ ಚುನಾವಣೆಗೆ ಪ್ರೋತ್ಸಾಹ ಕೊಡಿ, ಬೆಂಬಲ ಕೊಡಿ ಮತ್ತು ಸಹಾಯ ಮಾಡಿ ಅಂತ ಕೇಳಿ. ಯಾಕೆಂತಂದರೆ ಒಂದು ಒಳ್ಳೆ ಅಭ್ಯರ್ಥಿ ನಾನು 6 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿ ರಾಮಲಿಂಗಾರೆಡ್ಡಿ ಸಾಹೇಬ್ ಕೆಲಸ ಮಾಡ್ತೀನಿ. ಅಷ್ಟು ಸರಳ ವ್ಯಕ್ತಿಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ರಾಜಕಾರಣಿ ಕೂಡ ನಾನು ಅಷ್ಟು ಸರಳ ವ್ಯಕ್ತಿ. ನೀವೀಗ ನಾನು ಫೋನ್ ಮಾಡ್ತೀನಿ, 2 ರಿಂಗಿಗೆ ಏನು ರಾಜಕುಮಾರ್ ಯಾರು ಕೂಡ ಆ ಥರ ಮಾತಾಡೋದಿಲ್ಲ. 2 ದೊಡ್ಡ ಖಾತೆಯನ್ನು ಇಟ್ಬಿಟ್ಟು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಮತ್ತು ಮುಜರಾಯಿ ಇಲಾಖೆ ದೇವಸ್ಥಾನಗಳು ಎಂತೆಂಥ ಅಭಿವೃದ್ಧಿ ಮಾಡಿ ಇವತ್ತು ಆ ದೇವಸ್ಥಾನದಲ್ಲಿ ಪೂಜೆ ಮಾಡೋಂಥ ಪೂಜಾರಿಗಳು ಅರ್ಚಕರಿಗೆ ಎಂತೆಂಥ ಸವಲತ್ತುಗಳನ್ನ ಕೊಟ್ಟಿದ್ದಾರೆ. ಇಂತಹ ದೊಡ್ಡ ವ್ಯಕ್ತಿ ಅವ್ರು ಎಲ್ಲಿ ಇದ್ದಾರೆ ಅಂತ ತೋರಿಸ್ಕೊಳ್ತಿಲ್ಲ. ಯಾವಾಗಾದ್ರೂ ಅವರು ಸಭೆಗಳಾದ್ರಿಂದ ನಮ್ಮನ್ನೇನು ಸಡನ್ನಾಗಿ ಪ್ರತಿಭಟನೆ ಅದು ಇದು ಮಾಡಬೇಕು ಅಂತಂದಾಗ ಮನೆ ಕರೆಯೋರು. ಮನೆಗೆ ಬಂದರೆ ಅಕ್ಕ ಅವ್ರು ಒಳ್ಳೆ ತಿಂಡಿ ಕಾಫಿ ಎಲ್ಲ ಕೊಡ್ಕೊಂಡು ನಮಗೆ. ಮತ್ತೆ ಸೌಮ್ಯ ರೆಡ್ಡಿ ಅವರು ನಿಜವಾಗ್ಲೂ ಹೆಸರು ತಂದೆ ತಾಯಿ ಹಂಗೆ ಇಟ್ಟಿದ್ದಾರೆ. ಸೌಮ್ಯ ಅಂತಾನೆ ಇತ್ತು, ನಿಜವಾಗ್ಲೂ ಸೌಮ್ಯ. ಯಾಕೆ ಅಂತಂದ್ರೆ ಇವತ್ತು ನೋಡಿ 5 ವರ್ಷ ಶಾಸಕರಾಗಿರ್ತಾರೆ. ಮನೆ ಸಿದ್ದರಾಮಯ್ಯ ಸಾಹೇಬ್ ಒಂದು ಮಾತು ಹೇಳಿದ್ರು, ನನ್ನ ಜೊತೆ ಶಾಸಕಿಯಾಗಿ ಕೆಲಸ ಮಾಡಿದ್ದಾರೆ ಸೌಮ್ಯ ರೆಡ್ಡಿ ಅವರು, ಒಬ್ಬ ಚೀಫ್ ಮಿನಿಸ್ಟರ್ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಅವ್ರು ಮಾಡುವಂತ ಕೆಲಸ ನಾನು ಮೆಚ್ಚಿದ್ದೇನೆ. ನನಗೆ ತುಂಬಾ ಇಷ್ಟ ಆಗಿದೆ ಸೌಮ್ಯ ರೆಡ್ಡಿ ಅವ್ರ ಕೆಲಸ, ನನಗೆ ತುಂಬಾ ಇಷ್ಟ ಆಗಿದೆ. ಅವ್ರಿಗೆ ಒಂದು ದಿವಸ ಪಾರ್ಲಿಮೆಂಟ್ ನಾವು ಕಳಿಸಿದ್ರೆ ನಿಭಾಯಿಸಿದ್ರೆ ಅನ್ನೋ ಧೈರ್ಯ ನನಗಿದೆ, ಆ ಒಂದು ಇದು ನನಗಿದೆ. ಅವ್ರಿಗೆ ಮತ ಕೊಡಿ, ಅವ್ರಿಗೆ ವೋಟ್ ಮಾಡಿ. ಇದು ಹೇಳಿದ್ದು ನಾನಲ್ಲ, ಅಕ್ಕ ಅವ್ರು ಹೇಳಿದ್ದಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಗೇನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಇವತ್ತು ಅನ್ನಭಾಗ್ಯ ಕೊಟ್ಟಿದ್ದಾರೆ, ಗೃಹ ಜ್ಯೋತಿ ಕೊಟ್ಟಿದ್ದಾರೆ. ಯಾರು ಪವರ್ ಬಿಲ್ ಕಟ್ತಾ ಇಲ್ಲ. ಮೊನ್ನೆ ಅಕ್ಕ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ನಾನು PCC ಪ್ರೆಸಿಡೆಂಟ್ ಜೊತೆ ರಾಜೇಶ್ವರಿ ನಗರದಲ್ಲಿ ಒಂದು ಸಭೆ ಮಾಡ್ಕೊಂಡು ಹೋದ್ವಿ. ಸಾಮಾನ್ಯವಾಗಿ ಅಪಾರ್ಟ್ಮೆಂಟ್ ದೊಡ್ಡ ಮನೆಗಳಿರುವಂತ ಕಡೆ ಅವರೆಲ್ಲ ಕರೆಂಟ್ ಬಿಲ್ ಕಟ್ತಾರೆ, ಅವ್ರಿಗೇನು ಅನುಕೂಲ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ನಿಮ್ಗೇನು ಸಿಗ್ತಾ ಇರೋದ್ರಿ ಅಪಾರ್ಟ್ಮೆಂಟ್ಗಳವ್ರಿಗೆ ಅಂತಂದ್ರೆ 4 ಜನ ಎದ್ದಿಟ್ಕೊಂಡು ಸರ್ ನಾವು ಅದನ್ನ ಪಡ್ಕೊಳ್ತಾ ಇದೀವಿ ಸರ್, ನಮ್ಮ ಮನೆಗೆ ಬಿಲ್ಲೇ ಬರೋದು. ಅವರು ಕೂಡ ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ಕೂಡ ಇವತ್ತು ದಿವಸ ಅವರೇ ಇರ್ತಾರೆ, ನಮಗೆ ಬಿಲ್ ಬರೋದಿಲ್ಲ ಅಂತ. ಇವತ್ತು ಎಷ್ಟು ಜನ ನೀವು ಅಕ್ಕ ತಂಗಿಯರು ಉಚಿತವಾಗಿ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಸಾಹೇಬ್ ಇವತ್ತು ಎಷ್ಟು ರಾಜ್ಯಕ್ಕೆ ಹೊಸ ಬಸ್ಗಳನ್ನ ತಗೊಂಡು, ಯಾಕೆಂದ್ರೆ ಬಸ್ಗಳು ಶಾರ್ಟೇಜ್ ಆಗಬಾರ್ದು. ಎಲ್ಲೋ ಒಂದು ಕಡೆ ಹೆಣ್ಮಕ್ಳು ಬಿಸಿಲು ನಿಲ್ಬಾರ್ದು. ಪ್ರತಿ 5 ನಿಮಿಷ 10 ನಿಮಿಷಕ್ಕೆ ಬಸ್ಗಳು ಬರಬೇಕು. ಏನಪ್ಪ ಉಚಿತ ಕೊಟ್ಟರು ಬಸ್ ಬರ್ತಾ ಇಲ್ಲ ಅನ್ನೋ ಥರ ಆಗಬಾರ್ದು ಅಂತೇಳಿ ಅವರು ಶ್ರಮ ಪಟ್ಟು ಎಷ್ಟು ವೆಹಿಕಲ್ಗಳನ್ನ ಕೊಟ್ಟರು, ಎಷ್ಟು ಸವಲತ್ತುಗಳನ್ನ ಕೊಟ್ಟರು. ಮತ್ತೆ ಇವತ್ತು ಇವತ್ತು ಉದ್ಯೋಗ ಮೋದಿ ಕೊಡ್ಲಿಲ್ಲ, ಸುಳ್ಳು ಹೇಳಿ ಪ್ರೈಮ್ ಮಿನಿಸ್ಟರ್ ಆದ್ರೂ ಉದ್ಯೋಗ ಕೊಡ್ಲಿಲ್ಲ ಅಂತೇಳಿ ಇವತ್ತೊಂದು ದಿವಸ ಆ ಉದ್ಯೋಗ ಸೃಷ್ಟಿ ಆಗೋವರೆಗೂ ಅವ್ರಿಗೆ ಯುವನಿಧಿ ಕೊಡಬೇಕು, 3,000 ರೂಪಾಯಿ ದುಡ್ಡು ಕೊಡಬೇಕು, 1,500 ರೂಪಾಯಿ ಡಿಪ್ಲೊಮಾ ಮಾಡೋರು ಕೊಡಬೇಕು, ಡಿಗ್ರಿ ಮಾಡಿದವ್ರಿಗೆ 3,000 ರೂಪಾಯಿ ಅಂತ 3,000 ರುಪೀಸ್, ಡಿಗ್ರಿಗೆ 3,000 ರೂಪಾಯಿ, ಡಿಪ್ಲೊಮಾ ಮಾಡೋರ್ಗೆ 1,500 ರೂಪಾಯಿ. ಯಾಕೆಂದ್ರೆ ತಾಯಿಗೆ ಕಷ್ಟಪಟ್ಟು ಓದಿಸ್ತಾರೆ. ಓದಿಸಿ ನನ್ನ ಮಗ ವಿದ್ಯಾವಂತ ಆಗಿದ್ದಾನೆ, ಕೆಲಸ ಸಿಗುತ್ತೆ ಅಂತಂದ್ರೆ ಮೋದಿ ಹೇಳ್ತಾರೆ ಬಜ್ಜಿ ಮಾರ್ಬಿಡಿ ತಪ್ಪ ಅಂತ ಹೇಳಿದ್ರು. ಬಜ್ಜಿ ಮಾರೋದಕ್ಕೆ ಅಷ್ಟೊಂದು ಯಾಕೆ ಬರ್ಬೇಕು, ಬೋಂಡ ಮಾರೋದಕ್ಕೆ ಅಷ್ಟೊಂದು ಯಾಕೆ ಬರ್ಬೇಕು? ಈಗ ಹೇಳ್ತಾರೆ 2,000 ರೂಪಾಯಿ ನಾವು ಕೊಡ್ತಾ ಇರೋಂಥದ್ದು ಹಣದ ಬಗ್ಗೆ ಅರ್ಥ ಹೇಳಿದ್ರು. ಅವ್ರ ಮನೆಯಲ್ಲಿ ಎಜುಕೇಶನ್ ಕೊಡ್ಲಿಕ್ಕೆ ನಿನ್ನೆ ಒಂದು ಪೇಪರ್ ಟಿವಿನಲ್ಲಿ ಒಂದು ಸಂದರ್ಶನ ಮಾಡೋದು. ಒಬ್ಬ IAS ಪಾಸ್ ಆಗಿರೋ UPSC ಪಾಸ್ ಆಗಿರೋ ಹುಡುಗನಿಗೆ ಸಂದರ್ಶನ ಮಾಡ್ತಾರೆ. ಆ ಹುಡುಗ ಹೇಳ್ತಾನೆ, ನೀನು ಹೇಗೆ ಈಗೆಲ್ಲ ಅನುಕೂಲ ಆಯ್ತು, ಬಡತನದಲ್ಲಿ ಹುಟ್ಟಿದ್ಯಾ ನೀನು ಅಂತ ಹೇಳಿ. ಬಡತನದಲ್ಲಿ ಹುಟ್ಟೆ, ನಮ್ಮಮ್ಮ ಕೂಲಿ ಕೆಲಸ ಮಾಡಿ ನನ್ನನ್ನು ಸಾಕಿದ್ರು, ನನ್ನ ಓದಿಸಿದ್ರು. ಆದ್ರೆ ಇವತ್ತು ಸರ್ಕಾರ ಕೊಡ್ತಾರೆ 2,000 ರೂಪಾಯಿ. ನಮ್ಮ ಅಮ್ಮಂಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಒಬ್ಬ IAS ಮಾಡಿರುವಂತ ಹುಡುಗ ನಮ್ಮಮ್ಮಗೆ ಬರ್ತಾರೆ 2,000 ರೂಪಾಯಿಂದ ನನಗೆ ಓದಕ್ಕೂ ಅನುಕೂಲ ಆಯ್ತು, ನಮ್ಮಮ್ಮ ಜೀವನ ಮಾಡೋಕ್ಕೂ ಅನುಕೂಲ ಆಯ್ತು ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ ಗಿಟ್ಟಿ ಅಂತ ಹೇಳ್ತಾರಲ್ಲ. ಯಾವುದು ಇವತ್ತು ಸರ್ಕಾರ ಸುಭದ್ರವಾಗಿದೆ, ಸುಭದ್ರವಾಗಿ ಆಡಳಿತ ನಡೀತಾ ಇದೆ. ಆ ಸುಭದ್ರತೆಯಿಂದ ಎಲ್ರಿಗೂ ಹಂಚ್ಬೇಕು ಅನ್ನೋದು, ಎಲ್ರಿಗೂ ಅನುಕೂಲ ಆಗ್ಬೇಕು ಅನ್ನೋದು. ಇವತ್ತು ಇಷ್ಟೆಲ್ಲ ಭಾಗ್ಯಗಳನ್ನ ಕೊಡ್ತಾ ಇರೋದು, 2,000 ರೂಪಾಯಿ ಕೊಡ್ತಾ ಇರೋದು, ವಿದ್ಯುತ್ ಕೊಡ್ತಾ ಇರೋದು, ಮತ್ತೆ ಯುವನಿಧಿ ಕೊಡ್ತಾ ಇರೋದು, ಅಕ್ಕಿ ಕೊಡ್ತಾ ಇರೋದು.
ಇವತ್ತು ಇಂದಿರಾ ಕ್ಯಾಂಟೀನ್ಗಳು ಯಾರಿತ್ತು ಆ ಕಲ್ಪನೆ? ಪ್ರತಿ ವಾರ್ಡ್ ಒಂದು ಇಂದಿರಾ ಕ್ಯಾಂಟೀನ್ ಮಾಡಿ ಅದನ್ನ ಬಿಜೆಪಿ ಅವರು ಬಂದ ತಕ್ಷಣ ಮುಚ್ಚಿದ್ರು. ಸುಮಾರು ಇದನ್ನ ಮುಚ್ಚಿದ್ರು. ನಾವು ರಾಮಲಿಂಗ ರೆಡ್ಡಿ ಸಾಹೇಬರು ಬಹಳಷ್ಟು ಇಂದಿರಾ ಕ್ಯಾಂಟೀನ್ ಮುಂದೆ ಹೋಗಿ ಪ್ರತಿಭಟನೆ ಮಾಡಿ ಅಲ್ಲಿಗೆ ಮುಚ್ಚಿರುವಂತ ಕಡೆ ಬೆಳಗ್ಗೆ ಸಾಯಂಕಾಲ ನಾನ್ ನೋಡಿದೀನಿ, ನನ್ನ ಫ್ರೆಂಡ್ ನೋಡಿದೀನಿ, ರಾಮಲಿಂಗ ರೆಡ್ಡಿ ಸಾಹೇಬರು ಊಟ ಮಾಡಿಸಿ ಬೇರೆ ಕಡೆ ಮಾಡಿಸಿ ಅದು ತಗೊಂಡ್ಬಂದು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಮತ್ತೆ ಕೋವಿಡ್ ಸಂದರ್ಭದಲ್ಲಿ ಎಲ್ಲ ನಾನು ಹೋಗ್ತಾ ಇದ್ದೆ ಶಾಲೆಗಳಲ್ಲಿ ಎಲ್ಲರಿಗೂ ಟೀಚರ್ಗಳಿಗೆ ಕಿಟ್ಗಳು ಕೊಡುವಂಥದ್ದು, ಮತ್ತೆ ಸಾರ್ವಜನಿಕರಿಗೆ ಮತ್ತೆ ಊಟ ಸುಮಾರು ಚೌಲ್ಟ್ರಿಗಳಲ್ಲಿ ಪ್ರತಿ ದಿವಸ ಅಡುಗೆ ನಡೀತಾ ಇತ್ತು, ಪ್ರತಿ ದಿವಸ ಊಟ ಪಾರ್ಸಲ್ ಆಗ್ತಾ ಇತ್ತು. ನಾನೊಂದು ಕಾರ್ಯಕ್ರಮ ಮಾಡಿ ಬಂಗಾರಪ್ಪ ನಗರದಲ್ಲಿ ಒಂದು ಫುಡ್ ಕೋರ್ಟ್ ಕಾರ್ಯಕ್ರಮ ಕರೆದಿದ್ದೆ. ಸರ್ ಬಂದು ನೀವು ಕೊಡ್ಬೇಕು ಅಂತ ಹೇಳ್ಬೋದು. ಕರೆದಾಗ ಅವ್ರು ಹೋಗ್ಬಿಟ್ಟು ಇಲ್ಲ ಸಾಕಾಗಲ್ಲ ಕಮ್ಮಿ ಮಾಡ್ತಿದ್ದೀರ ಪಾರ್ಸಿ, ಬನ್ನಿ ನಾನು ಮಾಡಿದ್ದೀನಿ ತೋರಿಸ್ತೀನಿ, ಬನ್ನಿ ನಾನು ಎಷ್ಟು ದೊಡ್ಡದು ಮಾಡಿ ಅವ್ರು ಊಟ ಮಾಡಿ ಬಿಗ್ಬೇಕು, ಶಾರ್ಟೇಜ್ ಬಂದು ತಲಬಾರ್ದು ಅಂತ ನಮ್ಗೆ ಹೇಳ್ಬೇಕು. ಸೊ ಅಂತ ಅವ್ರು ಇವತ್ತೊಂದು ದಿವಸ ಅವರ ಮಗಳನ್ನ ಅವ್ರ ಚುನಾವಣೆ ದಿವಸ ಅವಶ್ಯಕತೆ ಇಲ್ಲ, ಅವ್ರ ಮಗಳನ್ನ ಬೇಕಾಗಿಲ್ಲ, ಅವ್ರಿಗೆ ದೇವರೆಲ್ಲ ಕೊಟ್ಟಿದ್ದಾರೆ. ಆದ್ರೂ ಯಾಕಂದ್ರೆ ನಿಮ್ಗೆ ಸೇವೆ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಅವ್ರಿಗೆ ಇದೆ, ಮನಸ್ಸಿದೆ. ಮತ್ತೆ ಈಗ ಅಕ್ಕವ್ರು ಹೇಳಿದ್ರು ಪಾರ್ಲಿಮೆಂಟ್ ಹೋಗೋದ್ರಿಂದ ಇಡೀ ರಾಷ್ಟ್ರದ ಕೆಲವು ಬದಲಾವಣೆಗಳನ್ನ ತರಲಿಕ್ಕೆ ಅವ್ರಿಗೆ ಅವಕಾಶ ಸಿಗುತ್ತೆ, ದೊಡ್ಡ ಬದಲಾವಣೆಗಳನ್ನ ತರಲಿಕ್ಕೆ ಅವಕಾಶ ಇದೆ. ದೇವರೆಲ್ಲ ಕೊಟ್ಟಿದ್ದಾರೆ. ಸೇವೆ ಮಾಡಲಿಕ್ಕೆ ಅವ್ರಿಗೊಂದು ಇವತ್ತು ಅವ್ರ ಅತ್ತ ಊಟ ಸೋತು ಬಹುಶಃ ದೇವರಿಗೆ